ಚಿನ್ನದ ನಾಡು ಮತ್ತೊಮ್ಮೆ ಜಗತ್ತಿನ ಗಮನ ಸೆಳೆದಿದೆ. ವಿಶ್ವದಲ್ಲೇ 4ನೇ ಅತಿದೊಡ್ಡ ಹೆಲಿಕಾಪ್ಟರ್ ತಯಾರಿಕಾ ಘಟಕ ನಿನ್ನೆ ಚಾಲನೆ ನೀಡಲಾಗಿದೆ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕೋಲಾರದಲ್ಲಿ ಹೆಲಿಕಾಪ್ಟರ್ ನಿರ್ಮಾಣ ಘಟಕಕ್ಕೆ ಚಾಲನೆ. ಚಿನ್ನದ ನಾಡು ಕೋಲಾರ ಮತ್ತೊಂದು ಐತಿಹಾಸಿಕ ವಿದ್ಯಮಾನಕ್ಕೆ ಸಾಕ್ಷಿಯಾಗಿದೆ. ದೇಶದ ಪ್ರಪ್ರಥಮ ಖಾಸಗಿ ವಲಯದ ಹೆಲಿಕಾಪ್ಟರ್ ಜೋಡಣೆ ಘಟಕಕ್ಕೆ ನಿನ್ನೆ ಪ್ರಧಾನಿ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ಮಹಾರಾಷ್ಟ್ರದ ಲೋಕಭವನದಿಂದ ವರ್ಚುವಲ್ ಆಗಿ ಚಾಲನೆ ನೀಡಿದರು. ಕೋಲಾರದ ವೈಮಗಲ್ ಘಟಕದಲ್ಲಿ ನಡೆದ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಫ್ರಾನ್ಸ್ ರಕ್ಷಣಾ ಸಚಿವೆ ಕ್ಯಾಥರೀನ್ ವ್ಯಾಟ್ರಿನ್ ಮತ್ತು ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಉಪಸ್ಥಿತರಿದ್ದರು. ಜಗತ್ತಿನ 4ನೇ ಅತಿದೊಡ್ಡ ಘಟಕ ಸಿದ್ಧವಾಗಲಿದೆ. 500 ಕಾಪ್ಟರ್. ಏರ್ಬಸ್ ಮತ್ತು ಭಾರತದ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಜಂಟಿ ಸಹಭಾಗಿತ್ವದಲ್ಲಿ ಇದು ನಿರ್ಮಾಣವಾಗಿದೆ. ಕರ್ನಾಟಕವು ಜಾಗತಿಕ ಏರೋಸ್ಪೇಸ್ ಹಬ್ ಆಗಿ ಹೊರಹೊಮ್ಮಲಿದೆ. ಇದು ಜಗತ್ತಿನ 4ನೇ ಅತಿದೊಡ್ಡ ಘಟಕವಾಗಿದ್ದು, ಇಲ್ಲಿ ವಾರ್ಷಿಕ 30 ಹೆಲಿಕಾಪ್ಟರ್ಗಳಂತೆ ಮುಂದಿನ 20 ವರ್ಷಗಳಲ್ಲಿ 500ಕ್ಕೂ ಹೆಲಿಕಾಪ್ಟರ್ಗಳನ್ನು ಸಿದ್ಧಪಡಿಸಲಾಗುತ್ತೆ ಅಂತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಇವತ್ತು ಅವರು 15 ದಿವಸಕ್ಕೆ ಒಂದು ಹೆಲಿಕಾಪ್ಟರ್ ಅಂತ ಕೂಡ ಮಾಡಿದ್ದಾರೆ, 30 ಹೆಲಿಕಾಪ್ಟರ್ಸ್ ಅಂತೇಳಿ. ಸೊ ಮುಂದೆ ಜಾಸ್ತಿನೂ ಕೂಡ ಮಾಡ್ತಾರೆ. ಈ ಯೋಜನೆಯನ್ನು ಪಡೆಯಲು ಆಂಧ್ರಪ್ರದೇಶ, ಉತ್ತರ ಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳ ನಡುವೆ ತೀವ್ರ ಪೈಪೋಟಿ ಇತ್ತು. ಅದೇ ಕರ್ನಾಟಕದ ಇಂಜಿನಿಯರಿಂಗ್ ಪರಿಣಿತಿಯನ್ನ ಗುರುತಿಸಿ ಈ ಯೋಜನೆಯನ್ನ ಇಲ್ಲಿಗೆ ತರುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ರಾಜೇಂದ್ರ ಸಿಂಹ, ಕೋಲಾರ, TV9.